ಸಾಲು ಸಾಲು ಬ್ಯಾಂಕುಗಳ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಇದನ್ನ ತಡೆಯೋದಕ್ಕೆ ಪೊಲೀಸರು ಕೂಡ ನಾನಾ ರೀತಿಯ ಕ್ರಮಗಳ ಮೊರೆ ಹೋಗ್ತಾ ಇದ್ದಾರೆ. ಇದರ ನಡುವೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಪ್ರತಿಷ್ಠಿತ ರೈತರ ಬ್ಯಾಂಕಿಗೆ ಹ್ಯಾಕರ್ಸ್ ಕನ್ನ ಹಾಕಿದ್ದಾರೆ. ಕೋಟಿ ಕೋಟಿ ಹಣವನ್ನ ಎಗರಿಸಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬ್ಯಾಂಕ್ ರಾಬರಿ ದರೋಡೆ ಪ್ರಕರಣ ಮಧ್ಯೆ ಹ್ಯಾಕರ್ಸ್ ಹಾವಳಿ. ಪ್ರತಿಷ್ಠಿತ ರೈತರ ಬ್ಯಾಂಕ್ಗೆ ಹ್ಯಾಕರ್ಸ್ ಕನ್ನ. ಬರೋಬ್ಬರಿ 2,34,00,000 ಹಣ ಲೂಟಿ. ರಾಜ್ಯದ ಹಲವು ಭಾಗಗಳಲ್ಲಿ ನಡೆದಿದ್ದ ಬ್ಯಾಂಕ್ ಹಾಗೂ ಎಟಿಎಂ ದರೋಡೆಗಳ ನಡುವೆ ವಿಜಯನಗರ, ಬಳ್ಳಾರಿ ಜಿಲ್ಲೆಗಳ ರೈತರ ಪ್ರತಿಷ್ಠಿತ ಬಿಡಿಸಿಸಿ ಬ್ಯಾಂಕ್ನಲ್ಲಿ ಡಿಜಿಟಲ್ ರಾಬರಿ ನಡೆದಿದೆ. ಉತ್ತರ ಭಾರತದ ರಾಜ್ಯಗಳ 25 ನಾನಾ ಬ್ಯಾಂಕ್ ಖಾತೆಗಳಿಗೆ ಕೋಟಿಗಟ್ಟಲೆ ಹಣ ರವಾನೆಯಾಗಿದೆ. 5 ಲಕ್ಷಕ್ಕೂ ಮೇಲ್ಪಟ್ಟ ಹಣ ಹ್ಯಾಕ್ ಆಗಿದೆ. ಬಿಡಿಸಿಸಿ ಬ್ಯಾಂಕ್ನಿಂದ ಬೇರೆ ಬ್ಯಾಂಕ್ಗೆ ಆರ್ಟಿಜಿಎಸ್ ಮಾಡುವಾಗ 2,34,00,000 ಹಣ ಎಗರಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಸಪೇಟೆಯಲ್ಲಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆ ಇಲ್ಲದೆ ಇರೋದ್ರಿಂದ ಸದ್ಯ ಪ್ರಕರಣವನ್ನ ಬಳ್ಳಾರಿಯಲ್ಲಿರುವ ಸೈಬರ್ ಪೊಲೀಸ್ ಠಾಣೆಗೆ ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿದೆ. ಆರ್ಟಿಜಿಎಸ್ ಮಾಡುವಾಗ ಹಣ ಸಂಬಂಧಿಸಿದ ಬ್ಯಾಂಕ್ಗೆ ಹೋಗಿಲ್ಲ ಅಂತ ದೂರು ನೀಡಿದಾಗ ವಿಚಾರ ಬೆಳಕಿಗೆ ಬಂದಿದೆ. ಕಳೆದ ಜನವರಿ 10ರಂದು ಆರ್ಟಿಜಿಎಸ್ ನೆಫ್ಟ್ ಮಾಡಲಾಗಿತ್ತು. ಜನವರಿ 11 ಮತ್ತು 12ರಂದು 2 ದಿನ ರಜೆ ಇದ್ದಿದ್ರಿಂದ 13ರಂದು ಹಣ ಖಾತೆಗಳಿಗೆ ಜಮೆ ಆಗದಿರುವ ಕುರಿತು ಶಾಖೆಗಳಿಂದ ಕರೆಗಳು ಬಂದಿದ್ದು, ಈ ಕುರಿತು ವಿವರಗಳನ್ನು ಪರಿಶೀಲಿಸಿದಾಗ ಬ್ಯಾಂಕಿನ ಸಿಬಿಎಸ್ ಎಕ್ಸ್ಎಂಎಲ್ ಮೂಲಕ ಐಡಿಬಿಐಗೆ ಕಳಿಸಲಾಗಿರುತ್ತದೆ. ಆದರೆ ಐಡಿಬಿಐ ಬ್ಯಾಂಕ್ನಿಂದ ಮುಂದೆ ಪಾವತಿಯಾಗಬೇಕಿದ್ದ ಖಾತೆಗಳ ವಿವರಗಳು ಬದಲಾವಣೆಯಾಗಿ ಅನ್ಯ ಖಾತೆಗಳಿಗೆ ಜಮಾ ಆಗುವ ಮೂಲಕ ಬ್ಯಾಂಕಿನ ಗ್ರಾಹಕರಿಗೆ ವಂಚನೆಯಾಗಿದೆ. ಅದಾದ್ಮೇಲೆ ಬ್ಯಾಂಕಿನಿಂದ ಪ್ರಕರಣ ದಾಖಲಿಸಲಾಗಿದೆ. ದಿನಾಂಕ 10/1/2025ರಂದು ಅವರ ಬ್ಯಾಂಕ್ನಲ್ಲಿರುವಂತಹ ಆರ್ಟಿಜಿಎಸ್ ಮತ್ತು ಎನ್ಇಎಫ್ಟಿ ನಿಫ್ಟ್ಗಳು ಏನಿದೆ 10/1/2025ರಂದು ಬಿಡಿಸಿಸಿ ಬ್ಯಾಂಕ್ನಿಂದ ಜನರೇಟ್ ಆದಂಥ XML ಫೈಲ್ಸ್ಗಳನ್ನ ಅವರು ಪ್ರತಿ ಬಾರಿ ಹೇಗೆ ಕಳಿಸ್ತಾರೆ ಅದೇ ರೀತಿ IDBI ಬ್ಯಾಂಕ್ನಿಗೆ ಕಳಿಸಿರ್ತಾರೆ. IDBI ಬ್ಯಾಂಕ್ನಿಂದ ಕೂಡ ಅವರು ಸಕ್ಸಸ್ಫುಲ್ ಆಗಿ ಡಿಸ್ಪ್ಯಾಚ್ ಆಗಿ ಅವ್ರಿಗೆ UTR ನಂಬರ್ ಕೂಡ ಜನರೇಟ್ ಆಗಿರುವಂಥದ್ದು ಮಾಹಿತಿ ವಾಪಸ್ ಬರುತ್ತೆ. 13ನೇ ತಾರೀಕು ಅವರಿಗೆ RTGSಗಳು ಸಕ್ಸಸ್ಫುಲ್ ಆಗಿ ಡೆಲಿವರ್ ಆಗಿಲ್ಲ ಅಂತೇಳಿ ಅವರಿಗೆ ಕಂಪ್ಲೇಂಟ್ಸ್ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲ ಸಾಫ್ಟ್ವೇರ್ ಮತ್ತು ಅವುಗಳನ್ನ ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ IDBIಗೆ ಹೋದಂತಹ XML ಫೈಲ್ಸ್ ಏನಿದೆ ಅವುಗಳು ಹೋಗಿ ತಲುಪಬೇಕಾದಂತಹ ಅಕೌಂಟ್ ನಂಬರ್ಸ್ಗೆ ಮತ್ತು ಬೆನಿಫಿಷಿಯರೀಸ್ಗೆ ಹೋಗೋ ಬದಲು ಬೇರೆ ಒಂದು ಅಕೌಂಟ್ ನಂಬರು, IFSC ಕೋಡು ಮತ್ತು ಬೆನಿಫಿಷಿಯರಿಯವರ ಹೆಸರಿಗೆ ಉತ್ತರ ಭಾರತದಲ್ಲಿರುವಂತಹ ಅಕೌಂಟ್ಗಳಿಗೆ ಹೋಗಿರುವಂಥದ್ದು. ಬ್ಯಾಂಕಿಗೆ ಆಗಿರುವ ವಂಚನೆಯ ಬಗ್ಗೆ ತನಿಖೆ ಮಾಡಿ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಬ್ಯಾಂಕಿಗೆ ಆದ ಹಾನಿಗೆ ನ್ಯಾಯ ಒದಗಿಸಬೇಕೆಂದು ಬಿಡಿಸಿಸಿ ಬ್ಯಾಂಕ್ ಸಿಇಒ ಜಯಪ್ರಕಾಶ್ ದೂರು ನೀಡಿದ್ದಾರೆ. ಸದ್ಯ ಬ್ಯಾಂಕ್ ಸಿಇಒ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಾಗಿದ್ದು, ಎಸ್ಪಿ ಪ್ರಕರಣವನ್ನ ಸೈಬರ್ ಕ್ರೈಂ ಪೊಲೀಸ್ ಠಾಣೆ ಬಳ್ಳಾರಿಗೆ ವರ್ಗಾವಣೆ ಮಾಡಿದ್ದಾರೆ. ಪ್ರಕರಣ ಕೈಗೆತ್ತಿಕೊಂಡಿರುವ ಪೊಲೀಸರು ಆದಷ್ಟು ಬೇಗ ಆರೋಪಿಗಳ ಹೆಡೆಮುರಿ ಕಟ್ಟಿ ರೈತರ ಬ್ಯಾಂಕ್ಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಬೇಕಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.